ಮೆಂಟಲ್ ಹೆಲ್ತ್ ಟೂಲ್ಸ್ ತರ ಧ್ಯಾನನ ಯೂಸ್ ಮಾಡ್ತಾ ಇದ್ದಾರೆ. ಆರೋಗ್ಯಕ್ಕೆ ಮಾತ್ರ ಇವಾಗ ನಾವು ಇಲ್ಲಿ ಸ್ವಲ್ಪ ದಿವಸ ಬದುಕಬೇಕಲ್ವಾ, ಹಾಗಾಗಿ ನಮಗೆ ಬೇಕಾಗ್ತವೆ ಕೆಲವೊಂದು ವಸ್ತುಗಳು ಬೇಕಾಗ್ತವೆ, ವ್ಯಕ್ತಿಗಳ ಸಂಘ ಬೇಕಾಗುತ್ತೆ. ಹಾಗಾಗಿ ನಾವು ಸಮಾಜದಲ್ಲಿ ಸ್ವಲ್ಪ ಆಕ್ಟಿವ್ ಆಗಿ ಇರಬೇಕಾಗುತ್ತೆ. ಸುಮ್ಮನೆ ಕಣ್ಣು ಮುಚ್ಕೊಂಡು ಎಲ್ಲೋ ಒಂದ್ ಕಡೆ ಕೂತ್ಕೊಳ್ಳೋದ್ರಿಂದ ಅದು ಶಾಶ್ವತವಾದ ಒಂದು ಸೊಲ್ಯೂಷನ್ ಅಲ್ಲ. ಅದು ಸುಮ್ಮನೆ ನಿಮಗೆ ಒಂದು 10 ನಿಮಿಷ ನಿಮಗೆ ಒಂಥರ ಮನಃಶಾಂತಿ ಸಿಗೋ ತರ ಮಾಡ್ತಾರೆ ಅಷ್ಟೇ. ಇವಾಗ ನೋಡಿ, ನಾನು ಮಾತಾಡ್ತಾ ಇದ್ದೀನಿ, ನೀವು ಇಂಟ್ರೆಸ್ಟ್ ಕೊಟ್ಟು ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಮಾತನ್ನ ಕೇಳ್ತಾ ಇದ್ದೀರಾ ಅಂದ್ರೆ ನಿಮ್ಮ ಲಕ್ಷ್ಯ ಬೇರೆ ಕಡೆಗೆ ಇಲ್ಲ, ನಿಮ್ಮ ಬ್ರೈನ್ ಒಂದ್ ಕಡೆ ಫೋಕಸ್ ಆಗ್ತಾ ಇದೆ. ಇದು ಕೂಡ ಒಂದು ಧ್ಯಾನನೇ. ಇದು ಧ್ಯಾನದಲ್ಲಿ ವ್ಯಕ್ತಿ ತನ್ನನ್ನು ತಾನು ಮರೆತು ಬಿಡ್ತಾನೆ, ಅವನಿಗೆ ಸಮಯದ ಪ್ರಜ್ಞೆನೇ ಇರೋದಿಲ್ಲ. ಇದೇನಂದ್ರೆ ನೀವು ಎಲ್ಲೋ ಒಂದ್ ಕಡೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಅಷ್ಟೇ ಅನುಭವ ಆಗುತ್ತೆ ಅಂತಲ್ಲ. ನಿಮಗೆ ಆತಂಕ ಇರಬಾರ್ದು, ಒತ್ತಡ ಇರಬಾರ್ದು, ಡಿಪ್ರೆಷನ್ ಇರಬಾರ್ದು ಅಂತಂದ್ರೆ ಇವುಗಳನ್ನು ಅರ್ಥ ಮಾಡಿಕೊಂಡು ಸರಳವಾಗಿ ಜೀವನ ಮಾಡಿದ್ರೆ ವ್ಯಕ್ತಿ ಯಾವಾಗಲೂ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಆರಾಮವಾಗಿ ಇದ್ದೇ ಇರ್ತಾನೆ. ಇವತ್ತು ಧ್ಯಾನ ಮಾಡೋರ ಸಂಖ್ಯೆ ತುಂಬಾನೇ ಅಂದ್ರೆ ತುಂಬಾ ಹೆಚ್ಚಾಗ್ತಾ ಇದೆ. ಅವಾಗೆಲ್ಲ ಏನ್ ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ? ಧ್ಯಾನ ಅಂತಂದ್ರೆ ದೇವರನ್ನ ತಿಳಿಯೋಕೆ, ಮೋಕ್ಷವನ್ನ ಪಡೆಯೋಕೆ ಧ್ಯಾನವನ್ನ ಮಾಡ್ತಾ ಇದ್ರು. ಅವಾಗೆಲ್ಲ ಯಾರಾದ್ರೂ ಒಬ್ರು ಧ್ಯಾನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ತುಂಬಾ ರೆಸ್ಪೆಕ್ಟ್. ಹೌದು, ಅವ್ರು ದೇವರು ಧ್ಯಾನ ಮಾಡ್ತಾರ, ಜನ ತುಂಬಾ ಅಂದ್ರೆ ತುಂಬಾನೇ ರೆಸ್ಪೆಕ್ಟ್ ಕೊಡ್ತಿದ್ರು. ಅವ್ರಿಗೆ ನೋಡೋ ದೃಷ್ಟಿನೇ ಬೇರೆ ಇರ್ತಿತ್ತು ಅವ್ರನ್ನ. ಆದ್ರೆ ಇವತ್ತು ನೋಡಿ, ತುಂಬಾ ಜನ ಧ್ಯಾನ ಮಾಡ್ತಾ ಇದ್ದಾರೆ, ಆದ್ರೆ ಅವರಲ್ಲಿ ಯಾವುದೇ ರೀತಿಯಾದ ಬದಲಾವಣೆಗಳು ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ನೋಡಿ, ಇವಾಗ ಧ್ಯಾನ ಅಂತಂದ್ರೆ ಏನ್ ಅನ್ಕೊಂಡಿದ್ದಾರೆ? ಹೆಚ್ಚಾಗಿ ಧ್ಯಾನನ ಯಾವುದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಮೆಂಟಲ್ ಹೆಲ್ತ್ ಟೂಲ್ಸ್ ತರ ಧ್ಯಾನನ ಯೂಸ್ ಮಾಡ್ತಾ ಇದ್ದಾರೆ. ಆರೋಗ್ಯಕ್ಕೆ ಮಾತ್ರ ಇವಾಗ. ಯಾಕೆಂದ್ರೆ ನೋಡಿ, ಸ್ವಲ್ಪ ವೈಜ್ಞಾನಿಕವಾಗಿ ಇವಾಗ ಜಾಸ್ತಿ ಯೋಚನೆ ಮಾಡ್ತಾರೆ ಜನ. ನೋಡಿ, ಧ್ಯಾನ ಮಾಡಿದ್ರೆ ಮೆದುಳಲ್ಲಿ ಕೆಲವೊಂದು ಹಾರ್ಮೋನ್ಗಳು ಬಿಡುಗಡೆ ಆಗ್ತವೆ, ಅದರಿಂದ ರಕ್ತದ ಒತ್ತಡ ನಮಗೆ ಕಡಿಮೆ ಆಗುತ್ತೆ, ಇದರಿಂದ ನಾವು ಆರೋಗ್ಯವಾಗಿ ಇರಬಹುದು. ಈ ಒಂದು ಭಾವನೆಯಿಂದನೇ ಇವತ್ತು ಧ್ಯಾನ ಮಾಡುವವರ ಸಂಖ್ಯೆ ತುಂಬಾನೇ ಅಂದ್ರೆ ತುಂಬಾನೇ ಹೆಚ್ಚಾಗಿದೆ. ಯಾಕೆ ಈ ರೀತಿ ಜನರು ಇದ್ರ ಹಿಂದೆ ಬಿದ್ದಿದ್ದಾರೆ ಅಂತಂದ್ರೆ, ಇವತ್ತು ಸಮಾಜದಲ್ಲಿ ವ್ಯಕ್ತಿಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ, ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ, ಯಾವಾಗಲೂ ವ್ಯಕ್ತಿ ಆತಂಕದಲ್ಲಿರ್ತಾನೆ, ಒಂದು ಖಿನ್ನತೆಯಲ್ಲಿ ಇರ್ತಾನೆ. ಹಾಗಾಗಿ ಇವತ್ತು ಏನ್ ಭಾವಿಸಿದ್ದಾರೆ ಅಂತಂದ್ರೆ ಇದರಿಂದ ಹೊರಗಡೆ ಬಂದ್ರೆ ಸಾಕು, ಹಾಗಾಗಿ ನಾವು ಧ್ಯಾನ ಮಾಡಬೇಕು. ಇವತ್ತಿನ ಧ್ಯಾನ ಇದಕ್ಕೆ ಮಾತ್ರ ಸೀಮಿತ ಆಗಿದೆ, ಮೆಂಟಲ್ ಹೆಲ್ತ್ಗೆ ಮಾತ್ರ ಸೀಮಿತ ಆಗಿದೆ. ಆದ್ರೆ ನೋಡಿ, ನಾವು ಒಂದು ಇಲ್ಲಿ ಗಮನಿಸಬೇಕು, ಈ ವ್ಯಕ್ತಿ ಒತ್ತಡಕ್ಕೆ ಯಾಕೆ ಸಿಕ್ಕಾಕೊಂತಾನೆ, ಡಿಪ್ರೆಷನ್ಗೆ ಯಾಕೆ ಹೋಗ್ತಾನೆ, ಆತಂಕದಲ್ಲಿ ಯಾಕೆ ಇರ್ತಾನೆ, ಇದಕ್ಕೆ ಏನ್ ಕಾರಣ? ಫಸ್ಟ್ ನಾವು ಇದನ್ನ ಕಂಡು ಹಿಡಿಬೇಕಲ್ವಾ. ನೋಡಿ, ಯಾಕೆ ಸುಮಾರು ಜನ ಇವತ್ತು ಒತ್ತಡದಲ್ಲಿ ಇರ್ತಾರೆ ಅಂತಂದ್ರೆ ಜೀವನದ ಬಗ್ಗೆ ಯೋಚನೆ ಮಾಡೋದಿಲ್ಲ. ನೋಡಿ, ಇವಾಗ ಸತ್ಯ ಗೊತ್ತಾಗಬೇಕು, ಸತ್ಯದ ಅರಿವು ಆಗಬೇಕು ವ್ಯಕ್ತಿಗೆ. ಆದ್ರೆ ಇವಾಗ ಸತ್ಯವನ್ನ ಯಾರು ಹುಡುಕ್ತಾ ಇಲ್ಲ, ಸ್ವಯಂ ಅರಿವಿನ ಕಡೆಗೆ ಹೆಚ್ಚಾಗಿ ಗಮನವನ್ನ ಹರಿಸ್ತಾ ಇದ್ದಾರೆ. ಯಾಕಂದ್ರೆ ಕೆಲವೊಬ್ರು ಬೋಧಕರು ಹೆಚ್ಚಾಗ್ತಾ ಇದ್ದಾರೆ ಈ ಒಂದು ಸ್ವಯಂ ಅರಿವಿನ ಒಂದು ವಿಷಯದಲ್ಲಿ. ಸತ್ಯವನ್ನ ಬಿಟ್ಬಿಟ್ಟಿದ್ದಾರೆ. ನಮಗೆ ಆರಾಮಾಗಿದ್ರೆ ಸಾಕಪ್ಪ, ಸತ್ಯ ಏನಿದ್ರೆ ಏನು. ಇವಾಗ ನಾವು ಒಂದು ಕೆಲಸಕ್ಕೆ ಹೋಗ್ತೀವಿ, ಆ ಒಂದು ಕೆಲಸದ ಕಡೆ ನಮ್ಮದೊಂದು ಫೋಕಸ್ ಇರಬೇಕು, ಮತ್ತೆ ರಾತ್ರಿ ಮಲಗಿದಾಗ ನಿದ್ದೆ ಬರಬೇಕು. ಇವತ್ತಿನ ವ್ಯಕ್ತಿ ಇವುಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದಾನೆ. ಹಾಗಾಗಿ ಅವನು ಹೆಚ್ಚಾಗಿ ಒತ್ತಡಕ್ಕೆ ಸಿಕ್ಕಾಕೊಂತ ಇದ್ದಾನೆ. ಅವನಿಗೆ ಸತ್ಯ ಗೊತ್ತಾಗ್ತಾ ಇಲ್ಲ, ಜೀವನದ ಸತ್ಯ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಸತ್ಯನ ಅರ್ಥ ಮಾಡ್ಕೋಬೇಕು. ನೋಡಿ, ಇವತ್ತು ನಾವಿಲ್ಲಿ ಯಾಕೆ ಹುಡ್ತಾ ಇದ್ದೀವಿ, ಯಾಕೆ ಕರ್ಮಗಳನ್ನು ಮಾಡ್ತೀವಿ, ಮತ್ತೆ ಯಾಕೆ ಮರಣಿಸ್ತೀವಿ, ಮತ್ತೆ ಈ ಪ್ರಕೃತಿ ಯಾಕಿದೆ, ದೇವರು ಅಂದ್ರೆ ಯಾರು, ಇಷ್ಟು ದೊಡ್ಡ ಬ್ರಹ್ಮಾಂಡ ಯಾಕಿದೆ, ಇದ್ರ ಹಿಂದೆ ಏನು ಸತ್ಯ ಇರ್ಬೋದು, ಇದ್ರ ಬಗ್ಗೆ ಯೋಚಿಸ್ಬೇಕು. ಇವಾಗ ನೋಡಿ, ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ಒಬ್ಬ ವ್ಯಕ್ತಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಅಂತಂದ್ರೆ ಅವನಿಗೆ ತಾನು ಎಲ್ಲಿ ಹೋಗ್ತೀನಿ ಅನ್ನೋದು ಗೊತ್ತಿರಬೇಕು. ಹಂಗಾದ್ರೆ ಅವನು ಬಸ್ಸಲ್ಲಿ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಹೋಗ್ತಾನೆ, ಶಾಂತಿ ನೆಮ್ಮದಿಯಿಂದ ಹೋಗ್ತಾನೆ. ಅಕಸ್ಮಾತ್ ಅವನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದೇ ಅವನಿಗೆ ಗೊತ್ತಿಲ್ಲ ಅಂತಂದ್ರೆ ಪ್ರಯಾಣ ಮಾಡೋ ಪ್ರತಿ ಸೆಕೆಂಡು, ಪ್ರತಿ ನಿಮಿಷ ಯಾವಾಗಲೂ ಆತಂಕದಲ್ಲಿ ಇರ್ತಾನೆ, ಭಯದಲ್ಲಿರ್ತಾನೆ. ಅಯ್ಯೋ, ನಾನು ಎಲ್ಲಿ ಹೋಗ್ತೀನೋ ಏನೋ, ಈ ಬಸ್ಸು ಎಲ್ಲಿ ಹೋಗುತ್ತೋ ಏನೋ. ಇವತ್ತು ಎಷ್ಟೋ ಜನರ ಜೀವನ ಹೀಗೆ ಆಗಿದೆ. ಯಾಕೆ ಈ ಒತ್ತಡದಲ್ಲಿರ್ತಾರೆ, ಆತಂಕದಲ್ಲಿರ್ತಾರೆ, ಭಯದಲ್ಲಿ ಇರ್ತಾರೆ ಅಂತಂದ್ರೆ, ಡಿಪ್ರೆಷನ್ಗೆ ಯಾಕೆ ಹೋಗ್ತಾರೆ ಅಂತಂದ್ರೆ ಈ ಒಂದು ಜೀವನ ಇದೆ, ಈ ಜೀವನನ ಹೇಗೆ ನಾವು ಬದುಕಬೇಕು ಅನ್ನೋದೇ ಗೊತ್ತಿಲ್ಲ ತುಂಬ ಜನರಿಗೆ. ಯಾಕಂದ್ರೆ ಇದನ್ನ ಹೇಳ್ಕೊಡೋರ ಸಂಖ್ಯೆಯನ್ನು ಕೂಡ ತುಂಬಾನೇ ಕಡಿಮೆ. ಇವಾಗ ನೋಡಿ, ನಮಗೆ ಸಮಾಜ ಹೇಗೆ ನಮಗೆ ಜೀವನವನ್ನು ಕಲಿಸುತ್ತೆ ಅಂತಂದ್ರೆ, ನಾವು ಸ್ಕೂಲ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು, ಒಂದು ಒಳ್ಳೆ ಕೆಲಸ ತಗೋಬೇಕು, ಮದುವೆ ಆಗಬೇಕು, ದುಡ್ಡು ಮಾಡಬೇಕು, ಅಷ್ಟೇ. ಇದೊಂದು ಯಾಂತ್ರಿಕ ಜೀವನ. ಈಗ ಯಾಂತ್ರಿಕ ಜೀವನದಂತೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಆದ್ರೆ ನೋಡಿ, ನಮ್ಮಲ್ಲಿ ಕೆಲವೊಂದ್ಸಲ ಕೋಪ ಬರುತ್ತೆ, ಅತಿಯಾದ ಕೋಪ ಬರುತ್ತೆ, ಮತ್ತೆ ನಾವು ಹೆಚ್ಚಾಗಿ ಅನ್ಯಾಯವಾಗಿ ಬದುಕ್ತಾ ಇರ್ತೀವಿ. ಮನಸ್ಸಿನಲ್ಲಿ ಕೆಲವೊಂದು ಗೊಂದಲಗಳಿರ್ತವೆ. ಇವಕ್ಕೆಲ್ಲ ಪರಿಹಾರ ಬೇಕಲ್ವಾ? ಇವನ್ನೆಲ್ಲ ಯಾರು ಹೇಳ್ತಾರೆ? ಮನೆಯವರು ಕೂಡ ಹೇಳೋದಿಲ್ಲ. ಈ ಮನಸ್ಸಿನ ಶಾಂತಿ ನೆಮ್ಮದಿ ಹೇಗೆ ಪಡ್ಕೋಬೇಕು ಅಂತ ಸ್ಕೂಲು ಕಾಲೇಜು ಎಲ್ಲಿ ಹೇಳ್ಕೊಡೋದಿಲ್ಲ. ಏನು ಅಂದರೆ, ಒಂದು ಮಿಷಿನ್ ಥರ ನೀನು ಜೀವನ ಮಾಡ್ಬೇಕಷ್ಟೇ. ಇಲ್ಲಿ ನಿನಗೆ ಸತ್ಯ ಬೇಡ, ಏನು ಬೇಡ, ಯಾರು ಏನಾದರೂ ಪರವಾಗಿಲ್ಲ, ನೀನು 3-4 ದಿವಸ ಚೆನ್ನಾಗಿರಬೇಕು ಅಂದರೆ ಏನು, ವಸ್ತುಗಳನ್ನು ಖರೀದಿ ಮಾಡಬೇಕಷ್ಟೇ. ದೊಡ್ಡ ಮನೆ ಕಟ್ಟಬೇಕು, ಕಾರ್ ತಗೋಬೇಕು, ಬೈಕ್ ತಗೋಬೇಕು, ವಸ್ತುಗಳನ್ನು ಖರೀದಿ ಮಾಡಬೇಕಷ್ಟೇ. ಬಟ್ ನೋಡಿ, ನಮ್ಮಲ್ಲೊಂದು ಅಂತರಾತ್ಮ ಅನ್ನೋದು ಇರುತ್ತೆ. ಅದಕ್ಕೆ
ವಸ್ತುಗಳು ಬೇಕಾಗಿಲ್ಲ, ಹೊರಗಿನ ಪ್ರಪಂಚ ಬೇಕಾಗಿಲ್ಲ. ಅದಕ್ಕೆ ಬೇಕಾಗಿರೋದು ಏನಂದರೆ ಸತ್ಯ. ನಮಗೆ ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋದೇ ಕೂಡ ಗೊತ್ತಿಲ್ಲ ನಮಗೆ. ನಾವು ಮತ್ತೊಬ್ಬರನ್ನ ಫಾಲೋ ಮಾಡ್ತಾ ಇದ್ದೀವಿ ಅಷ್ಟೇ. ಅವರು ಅದನ್ನು ತೊಗೊಂಡಿದ್ದಾರೆ, ನಾವು ಅದನ್ನೇ ತೊಗೊಳ್ಳೋಣ. ಅವ್ರು ಅದನ್ನು ಮಾಡ್ತಾ ಇದ್ದಾರೆ, ನಾವು ಅದನ್ನೇ ಮಾಡೋಣ. ನೋಡಿ, ಯಾವಾಗಲೂ ವಸ್ತುಗಳ ಹಿಂದೆ ಬಿದ್ವಿ ಅಂತಂದರೆ ಯಾವತ್ತಿಗೂ ನಮಗೆ ಜೀವನದ ಸತ್ಯ ಅನ್ನೋದು ಗೊತ್ತಾಗೋದಿಲ್ಲ. ನೋಡಿ, ನಾವು ಹೆಚ್ಚಾಗಿ ಯಾವಾಗ ವಸ್ತುಗಳಿಗೆ ಪ್ರಾಮುಖ್ಯತೆ ಕೊಡ್ತೀವೋ ಆಗ ನಾವು ಮತ್ತೊಬ್ರು ಏನಾದರೂ ಪರವಾಗಿಲ್ಲ, ನಾವು ಮಾತ್ರ ಚೆನ್ನಾಗಿರಬೇಕು ಅನ್ನೋ ಒಂದು ಯೋಚನೆ ನಮ್ಮಲ್ಲಿ ಹುಟ್ಟುತ್ತೆ. ಅನ್ಯಾಯವಾಗಿ ಸಂಪಾದನೆ ಮಾಡ್ತೀವಿ, ಮತ್ತೊಬ್ಬರಿಗೆ ಮೋಸ ಮಾಡ್ತೀವಿ, ಮತ್ತೊಬ್ಬರಿಗೆ ನೋವು ಕೊಡ್ತೀವಿ. ಅವರು ಏನಾದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ನಾನು ಚೆನ್ನಾಗಿರಬೇಕು ಅನ್ನೋ ಒಂದು ಭಾವನೆ ವ್ಯಕ್ತಿಯಲ್ಲಿ ಹುಟ್ಟುತ್ತೆ. ನೋಡಿ, ನಮಗೆ ನಿಜವಾಗ್ಲೂ ಮನಸ್ಸಿನ ಶಾಂತಿ ಸಿಗಬೇಕು ಅಂದರೆ, ನೆಮ್ಮದಿ ಸಿಗಬೇಕು ಅಂತಂದರೆ ನಮ್ಮ ಅಂತರಾತ್ಮವನ್ನು ನಾವು ಸ್ವಲ್ಪ ಅದರ ಮಾತನ್ನು ಕೇಳಬೇಕು ನಾವು, ಅಲ್ವಾ? ಇವಾಗ ನೋಡಿ, ಸುಳ್ಳು ಹೇಳ್ತಾ ಇದ್ದೀವಿ ಅಂತಂದರೆ ನಮ್ಮ ಅಂತರಾತ್ಮ ಅದನ್ನು ಒಪ್ಪೋದಿಲ್ಲ. ಒಬ್ರಿಗೆ ಮೋಸ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಅಂತರಾತ್ಮ ಅದನ್ನು ಒಪ್ಪೋದಿಲ್ಲ. ಇದಕ್ಕೆ ಹೆಚ್ಚಾಗಿ ತುಂಬ ಸ್ಟಡಿ ಮಾಡಬೇಕಾಗಿಲ್ಲ. ಮಾನಸಿಕ ನೆಮ್ಮದಿ ಅನ್ನೋದು ನಾವು ಏನು ಕೆಲಸ ಮಾಡ್ತೀವಲ್ವಾ ಅದರಲ್ಲಿ ಸಿಗುತ್ತೆ, ನಾವೇನು ಮಾತಾಡ್ತೀವಲ್ವಾ ಅದರಲ್ಲಿ ಸಿಗುತ್ತೆ. ಹಾಗಾಗಿ ಇವತ್ತು ವ್ಯಕ್ತಿ ನೈತಿಕ ಮೌಲ್ಯಗಳನ್ನು ಬಿಟ್ಬಿಟ್ಟಿದ್ದಾನೆ. ಒಳ್ಳೆಯದನ್ನು ಸಂಪೂರ್ಣವಾಗಿ ಬಿಡ್ತಾ ಇದ್ದಾರೆ ಕೆಲವೊಬ್ಬರು. ಅವ್ರು ಮಾಡ್ತಾರೆ ಅಂತ ಇವರು ಮಾಡೋಕೆ ಹೋಗ್ತಾರೆ. ಲೈಫಲ್ಲಿ ಅದು ಮಾಡೋಣ ಇದು ಮಾಡೋಣ ಅಂತ ಹೋಗಿ ಏನೇನೋ ಮಾಡೋಕೆ ಹೋಗ್ತಾರೆ. ಅವರಿಗೆ ಒತ್ತಡವನ್ನು ಅವರೇ ಅವ್ರ ಮೇಲೆ ಹಾಕ್ಕೊತಾರೆ. ನೋಡಿ, ಇವತ್ತು ಒಬ್ಬರಿಗೆ ಅನ್ಯಾಯ ಮಾಡಿ ಬಂದ್ವಿ ಅಂತಂದರೆ, ಅನ್ಯಾಯವಾಗಿ ಸಂಪಾದನೆ ಮಾಡಿದ್ವಿ ಅಂತಂದರೆ, ಅನ್ಯಾಯದಿಂದ ಸಂಪಾದನೆ ಮಾಡಿದ ದುಡ್ಡು ವಸ್ತುಗಳನ್ನು ನಮಗೆ ತಂದು ಕೊಡ್ಬೋದು, ನೆಮ್ಮದಿಯನ್ನು ತಂದು ಕೊಡೋದಿಲ್ಲ, ರಾತ್ರಿ ನಿದ್ರೆ ಮಾಡೋಕೆ ಬಿಡೋದಿಲ್ಲ. ಯಾಕಂದರೆ ನಮ್ಮ ಅಂತರಾತ್ಮ ಪ್ರಶಾಂತವಾಗಿರ್ಬೇಕಲ್ವಾ. ಹಾಗಾಗಿ ಸ್ನೇಹಿತರೆ, ಒಳ್ಳೆತನದಿಂದ ಬದುಕೋದು ಅನ್ನೋದು ಏನಿದೆ ಅಲ್ವಾ, ಅದು ಬಡತನ ಅಲ್ಲ. ಅದು ಇವತ್ತು ಸುಮಾರು ಜನರು ಬಾಯಲ್ಲಿ ನಾನು ಕೇಳಿದ್ದೀನಿ, ತುಂಬ ಒಳ್ಳೆಯವನಾಗಿದ್ದರೆ ಇಲ್ಲಿ ಯಾರು ಕೇರ್ ಮಾಡೋದಿಲ್ಲ. ಯಾಕೆ ಕೇರ್ ಬೇಕು? ಮತ್ತೊಬ್ರು ಕೇರ್ ಮಾಡಬೇಕು, ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳಿ ನಾವು ಒಳ್ಳೇದನ್ನು ಮಾಡಬೇಕಾ? ಇಲ್ಲ, ನಮಗೆ ನಮ್ಮ ಒಳ್ಳೇದಕ್ಕೋಸ್ಕರ ನಾವು ಒಳ್ಳೇದನ್ನು ಮಾಡಬೇಕು ಹೊರತು ಬೇರೆಯವರಿಂದ ರೆಸ್ಪೆಕ್ಟ್ ಬೇಕು, ಅವರು ನಮಗೆ ಹೆಚ್ಚಾಗಿ ಗೌರವಿಸಬೇಕು, ಸಮಾಜದಲ್ಲಿ ಒಂದು ಹೆಸರು ಬೇಕು ಅನ್ನೋ ಒಂದು ಕಾರಣದಿಂದ ನಾವು ಯಾವತ್ತಿಗೂ ಅದನ್ನು ಮಾಡಬಾರ್ದು. ಏನಂದ್ರೆ ನಾವು ಒಳ್ಳೇದನ್ನು ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತೆ, ಅದು ಒಂಥರ ಹಿತ ಅಷ್ಟೇ. ನೋಡಿ, ಯಾವಾಗ ವ್ಯಕ್ತಿ ತನ್ನಲ್ಲಿರುವ ಒಳ್ಳೆ ಗುಣಗಳನ್ನು ಬಿಡ್ತಾ ಹೋಗ್ತಾನೋ ಆಗ ಅವನಿಗೆ ಈ ಒತ್ತಡಗಳು, ಆತಂಕ, ಈ ಒಂದು ಡಿಪ್ರೆಷನ್ ಇವೆಲ್ಲ ಬಂದೇ ಬರ್ತವೆ. ನೋಡಿ, ನಾವು ಈ ಭೂಮಿಗೆ ಬರ್ತೀವಿ ಅಂತ ನಮಗೆ ಗೊತ್ತಿತ್ತಾ? ಇಲ್ಲ ಅಲ್ವಾ? ಹಾಗಾದ್ರೆ ನಮ್ಮನ್ನ ಯಾವುದೋ ಒಂದು ಶಕ್ತಿ ಸೃಷ್ಟಿ ಮಾಡಿದೆ. ಇಲ್ಲಿ ನಾವು ಇದು ಒಂದು ಅರ್ಥ ಮಾಡ್ಕೋಬೇಕು. ಮತ್ತೆ ನಮಗೆ ಹುಟ್ಟೋಕಿನ ಮುಂಚೆ ಇಲ್ಲೊಂದು ದೊಡ್ಡ ಪ್ರಕೃತಿ ಇದೆ ಅಂತ ನಮಗೆ ಗೊತ್ತಿತ್ತಾ? ಇಲ್ಲಿ ಗಾಳಿ ಇರುತ್ತೆ, ನೀರು ಇರುತ್ತೆ, ನಮಗೊಂದು ಶರೀರ ಇರುತ್ತೆ, ರೂಪ ಇರುತ್ತೆ ಅಂತ ಗೊತ್ತಿತ್ತಾ? ಇಲ್ಲ. ಹಾಗಾದ್ರೆ ಇವನ್ನೆಲ್ಲ ರೆಡಿ ಮಾಡಿರೋ ಒಂದು ಶಕ್ತಿ ಇದೆ. ಇದನ್ನೊಂದು ಅರ್ಥ ಮಾಡ್ಕೋಬೇಕು. ಅಂದರೆ ನಾವು ಒಂದು ಶಕ್ತಿಯ ಅಡಿಯಲ್ಲಿ ಬದುಕ್ತಾ ಇದ್ದೀವಿ, ಆ ಒಂದು ಶಕ್ತಿಯ ಅನುಗ್ರಹದಿಂದ ಬದುಕ್ತಾ ಇದ್ದೀವಿ. ಈ ಒಂದು ಸತ್ಯನ ಅರ್ಥ ಮಾಡ್ಕೊಂಡ ಅಂದ್ರೆ ವ್ಯಕ್ತಿ ತನ್ನಲ್ಲಿರುವ ಅಹಂಕಾರವನ್ನೆಲ್ಲ ಬಿಡ್ತಾನೆ. ಇದು ಏನು ಮಾಡಿಸುತ್ತೆ ಅಂತಂದ್ರೆ ಯಾವಾಗಲೂ ಪ್ರಜ್ಞೆಯಲ್ಲಿ ಇರುವಂತೆ ಮಾಡುತ್ತೆ. ಹೌದಪ್ಪ, ನಾನು ಭಗವಂತನ ಕೆಳಗಡೆ ಬದುಕ್ತಾ ಇದ್ದೀನಿ, ದೇವರ ಅಡಿಯಲ್ಲಿ ಬದುಕ್ತಾ ಇದ್ದೀನಿ, ನಾನು ಅನ್ಯಾಯ ಮಾಡಬಾರ್ದು, ಮೋಸ ಮಾಡಬಾರ್ದು ಅನ್ನೋ ಒಂದು ಪ್ರಜ್ಞೆ ಹುಟ್ಟುತ್ತೆ ವ್ಯಕ್ತಿಗೆ. ಇಲ್ಲಿ ಸ್ವಲ್ಪ ದಿವಸ ಬದುಕ್ತೀವಿ. ಈ ಬದುಕು ಯಾಕಿದೆ ನೋಡಿ? ಇವತ್ತು ಎಷ್ಟೋ ಸಂಪಾದನೆ ಮಾಡ್ತೀವಿ, ನಾವು ಏನೆಲ್ಲ ಮಾಡಿದೀವಲ್ಲ ಅದನ್ನೆಲ್ಲ ತಗೊಂಡು ಹೋಗೋಕ್ಕಾಗುತ್ತಾ? ಏನೆಲ್ಲ ವಸ್ತುಗಳನ್ನು ಖರೀದಿ ಮಾಡ್ತೀವಿ, ದೊಡ್ಡ ದೊಡ್ಡ ಬಿಲ್ಡಿಂಗನ್ನು ಕಟ್ತೀವಿ. ಜೀವನಕ್ಕೆ ಬೇಕು, ಪೂರ್ತಿಯಾಗಿ ಬಿಡಬೇಕು ಅಂತಲ್ಲ, ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಬೇಕು. ಆದರೆ ಅವುಗಳೇ ಸತ್ಯ, ಅವುಗಳ ಹಿಂದೆನೇ ಓಡಬಾರ್ದು. ಇದು ಒಂದು ಸತ್ಯ ಅರ್ಥ ಮಾಡ್ಕೋಬೇಕಲ್ವಾ? ನಾವು ಮೇಲೆ ಹೋಗುವಾಗ ಯಾವ್ದಾದ್ರು ತಗೊಂಡು ಹೋಗ್ತೀವ, ಯಾವುದು ತಗೊಂಡು ಹೋಗೋದಿಲ್ಲ. ಹಾಗಾದ್ರೆ ನಾವು ಯಾಕೆ ಇವನ್ನೆಲ್ಲ ಸಂಪಾದನೆ ಮಾಡ್ತಾ ಇದ್ದೀವಿ? ನಾವಿಲ್ಲಿ ಯಾಕೆ ಬದುಕ್ತಾ ಇದ್ದೀವಿ? ಅಂದ್ರೆ ನಮ್ಮನ್ನ ನಾವು ಈ ಪ್ರಪಂಚಕ್ಕೆ ತೋರಿಸ್ತಾ ಇದ್ದೀವಿ. ಭಗವಂತ ನಮಗೆ ಒಂದು ಸ್ವತಂತ್ರವನ್ನು ಕೊಟ್ಟು ಬಿಟ್ಟಿದ್ದಾನೆ. ಒಬ್ಬ ವ್ಯಕ್ತಿ ಒಳ್ಳೆಯದನ್ನು ಮಾಡ್ಬೋದು, ಅವನು ಕೆಟ್ಟದ್ದನ್ನು ಮಾಡ್ಬೋದು. ಅಂದ್ರೆ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಪ್ರೂವ್ ಮಾಡ್ಕೊತಾ ಇದ್ದಾನೆ ಏನು ಅಂತ. ಇಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ ದೇವರು ನಮ್ಮನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ. ಕಷ್ಟ ಸುಖ ಎರಡನ್ನೂ ಕೊಟ್ಟು ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನೋಡಿ, ಕೆಲವೊಂದ್ಸಲ ನಮಗೆ ಭಾವನಾತ್ಮಕವಾಗಿ ನಮ್ಮಿಂದನೇ ಬರುತ್ತೆ ಅದು. ಏನಾದ್ರು ಕಷ್ಟ ಬಂತು ಅಂದ್ರೆ ದೇವರೇ ಯಾಕಪ್ಪ ಇಷ್ಟೊಂದು ಕಷ್ಟ ಕೊಡ್ತಾ ಇದೆಯಾ, ನಮ್ಮನ್ನ ಏನಾದ್ರು ಪರೀಕ್ಷೆ ಮಾಡ್ತಾ ಇದೆಯಾ ಅಂತಂದು ಒಂದು ರೀತಿಯಲ್ಲಿ ನೋಡಿದ್ರೆ ಇದು ಪರೀಕ್ಷೆ ಅಂತಾನೆ ಅನ್ಕೋಬಹುದು. ಆಮೇಲೆ ಈ ಒಂದು ಪ್ರಪಂಚವನ್ನು ಬಿಟ್ಟು ಹೋಗ್ತೀವಿ. ಎಲ್ಲಿಗೆ ಹೋಗ್ತೀವಿ? ಯಾವ ಒಂದು ಶಕ್ತಿ ನಮ್ಮನ್ನು ಸೃಷ್ಟಿ ಮಾಡಿದೆಯೋ ಆ ಶಕ್ತಿ ಹತ್ರನೇ ಹೋಗ್ತೀವಿ. ಈ ಒಂದು 3 ಪಾಯಿಂಟ್ಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ಒಂದು ಶಕ್ತಿ ಅಡಿಯಲ್ಲಿ ಬದುಕ್ತಾ ಇದ್ದೀವಿ. ಇನ್ನೊಂದೇನು ಅಂದರೆ ಒಳ್ಳೆ ಕರ್ಮಗಳನ್ನು ಮಾಡಬೇಕು. ನಾವು ಇಲ್ಲಿ ಪ್ರಪಂಚಕ್ಕೆ ನಾವು ಪರಿಚಯ ಮಾಡಿಸ್ಕೊತಾ ಇದ್ದೀವಿ. ದೇವರು ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೆ ಬಿಟ್ಟಿದ್ದಾನೆ. ಕೆಟ್ಟದ್ದು ಬಂದರೂ ಕೂಡ, ಕೆಟ್ಟ ಯೋಚನೆಗಳು ಬಂದರೂ ಕೂಡ ನಾವು ಅವುಗಳ ವಿರುದ್ಧ ಫೈಟ್ ಮಾಡಿ ಒಳ್ಳೆಯದನ್ನು ಮಾಡಬೇಕು. ಮತ್ತು ಇನ್ನೊಂದೇನೆಂದರೆ ಕೊನೆಗೆ ಭಗವಂತನ ಹತ್ರ ಹೋಗ್ತೀವಿ, ಅವನೇ ನಮ್ಮ ಎಲ್ಲ ಕರ್ಮಗಳಿಗೆ ತಕ್ಕ ಪ್ರತಿಫಲ ಕೊಡ್ತಾನೆ. ಈ ಒಂದು 3 ನಂಬಿಕೆ ಇತ್ತು ಅಂತಂದ್ರೆ ವ್ಯಕ್ತಿ ಆರಾಮಾಗಿ ಬದುಕ್ತಾನೆ. ನೋಡಿ, ಯಾವಾಗ ವ್ಯಕ್ತಿ ಪಾಪಗಳಿಂದ ದೂರ ಇರ್ತಾನೋ ಅವನಿಗೆ ಆಟೋಮೆಟಿಕ್ ಆಗಿ ಒಂದು ಮನಃಶಾಂತಿ, ನೆಮ್ಮದಿ ಅನ್ನೋದು ಸಿಗುತ್ತೆ. ಯಾವಾಗ ವ್ಯಕ್ತಿ ಒಬ್ಬ ದೇವರಿದ್ದಾನೆ, ಅವನ ದೇವರನ್ನು ನಾನು ಅಡಿಯಲ್ಲಿ ಅನುಗ್ರಹದಿಂದ ಬದುಕ್ತಾ ಇದ್ದೀನಿ ಅಂತಂದು ಅರ್ಥ ಮಾಡಿಕೊಂಡು ಆ ಒಬ್ಬ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸ್ತಾ ಇರ್ತಾನೋ,
ಈ ವ್ಯಕ್ತಿನೂ ಕೂಡ ಆರಾಮಾಗಿರ್ತಾನೆ. ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ ಶಕ್ತಿ ನಮ್ಮ ಜೊತೆಗಿದೆ ಅಂತಂದ್ರೆ ಅದು ನಮಗೆ ಕೆಟ್ಟದ್ ಮಾಡುತ್ತಾ? ಖಂಡಿತ ಇಲ್ಲ. ಹಾಗಾಗಿನೇ ಏನೇ ಕಷ್ಟ ಬಂದರೂ ಕೂಡ ಯಾವಾಗಲೂ ಅವನ್ನ ಪಾಸಿಟಿವ್ ಆಗಿ ತಗೊಂತಾನೆ. ಆತುರ ಪಡೋದಿಲ್ಲ, ಯಾವುದೇ ಕಾರಣಕ್ಕೂ ಆತುರ ಪಡೋದಿಲ್ಲ. ನೋಡಿ, ಇವತ್ತು ವ್ಯಕ್ತಿ ಯಾಕೆ ಹೆಚ್ಚಾಗಿ ಸಾಲಗಳನ್ನ ಮಾಡ್ಕೊಂತಾನೆ ಅಂತಂದ್ರೆ ಆತರ ಜಾಸ್ತಿ. ನಾ ರಾತ್ರಿ ಶ್ರೀಮಂತನಾಗಿ ಬಿಡಬೇಕು, ಸಾಲ ಮಾಡ್ತೇನೆ ನಿಜ, ಆಮೇಲೆ ಅದನ್ನ ಕಟ್ಟಬೇಕಲ್ವಾ, ಎಷ್ಟು ಕಷ್ಟ ಆಗುತ್ತೆ. ಇಲ್ಲೇ ಒತ್ತಡ ಜಾಸ್ತಿ ಆಗುತ್ತೆ. ನಿಮಗೆ ಆತಂಕ ಇರಬಾರ್ದು, ಒತ್ತಡ ಇರಬಾರ್ದು, ಡಿಪ್ರೆಷನ್ ಇರಬಾರ್ದು ಅಂತಂದರೆ ಇವುಗಳನ್ನು ಅರ್ಥ ಮಾಡಿಕೊಂಡು ಸರಳವಾಗಿ ಜೀವನ ಮಾಡಿದರೆ ವ್ಯಕ್ತಿ ಯಾವಾಗಲೂ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರಾಮವಾಗಿ ಇದ್ದೇ ಇರ್ತಾನೆ. ಮತ್ತು ಇನ್ನೊಂದೇನಾದರೂ ನೋಡಿ, ಧ್ಯಾನ ಅಂತಂದರೆ ಏನು ಅಂತಂದರೆ ಒಂದು ವಿಷಯದ ಬಗ್ಗೆ ಏಕಾಗ್ರತೆಯಿಂದ ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ಆ ವಿಷಯದಲ್ಲಿರುವ ಸತ್ಯ ಅಸತ್ಯಗಳನ್ನು ತಿಳಿಯೋದು. ಇದೇ ಧ್ಯಾನ. ಇವಾಗ ದೇವ್ರ ಬಗ್ಗೆ ಧ್ಯಾನ ಮಾಡೋದು ಹೇಗೆ ಅಂತಂದರೆ ದೇವ್ರ ಬಗ್ಗೆ ಯೋಚಿಸೋದು. ಧ್ಯಾನದಲ್ಲಿ ವ್ಯಕ್ತಿ ತನ್ನನ್ನು ತಾನು ಮರೆತು ಬಿಡ್ತಾನೆ, ಅವನಿಗೆ ಸಮಯದ ಪ್ರಜ್ಞೆನೇ ಇರೋದಿಲ್ಲ. ಇದೇನೆಂದರೆ ನೀವು ಎಲ್ಲೋ ಒಂದು ಕಡೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಅಷ್ಟೇ ಅನುಭವ ಆಗುತ್ತೆ ಅಂತ ಅಲ್ಲ. ನೀವು ಯಾವ್ದಾದ್ರು ಒಂದು ತುಂಬ ಇಂಟ್ರೆಸ್ಟ್ ಕೊಟ್ಟು ಯಾವ್ದಾದ್ರು ಒಂದು ಕೆಲಸ ಮಾಡ್ತಾ ಇದ್ರಿ ಅಂದರೆ ಆಗ ನಿಮ್ಮನ್ನು ನೀವೇ ಮರಿತಿರಲ್ಲ, ನಿಮಗೆ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ. ಇದಕ್ಕೆ ಫ್ಲೋ ಸ್ಟೇಟ್ ಅಂತ ಹೇಳ್ತಾರೆ. ಇದರ ಈ ಒಂದು ಅನುಭವ ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡಿದಾಗ ಸಿಗುತ್ತೆ ಅಂತ ಅಲ್ಲ, ಏನಾದ್ರು ಒಂದು ಕೆಲಸ ಮಾಡಿದಾಗಲೂ ಸಿಗುತ್ತೆ. ನೋಡಿ, ಎಷ್ಟೋ ಜನ ಏನು ಅಂದ್ಕೊಂಡಿದ್ದಾರೆ, ಧ್ಯಾನ ಮಾಡೋದ್ರಿಂದ ನಾವು ತುಂಬ ನೆಮ್ಮದಿಯಾಗಿರ್ತೀವಿ. ಯಾವ ರೀತಿ ಧ್ಯಾನ? ಸುಮ್ಮನೆ ಕೂತ್ಕೊಳ್ಳೋದು, ಆರಾಮಾಗಿ ಕಣ್ಣು ಮುಚ್ಚಿ ಸುಮ್ಮನೆ ಕೂತ್ಕೊಳ್ಳೋದು. ನೋಡಿ, ನೀವು ಏನಾದ್ರು ಸುಮ್ಮನೆ ಕೂತ್ಕೊಂಡ್ರಿ ಅಂದರೆ ಆ ಸಮಯದಲ್ಲಿ ನಿಮಗೆ ಸ್ವಲ್ಪ ವಿಶ್ರಾಂತಿ ಸಿಗುತ್ತೆ ನಿಜ. ಆದರೆ ನೀವು ಆ ಧ್ಯಾನದಿಂದ ಹೊರಗೆ ಬಂದು ಮತ್ತೆ ಸಮಾಜದ ಒಳಗಡೆ ಬಂದ್ರಿ ಅಂತಂದರೆ ಮತ್ತೆ ಜನ ನಿಮ್ಮ ಜೊತೆ ಮಾತಾಡ್ತಾರೆ, ಮನಸ್ತಾಪ ಮತ್ತು ಹಾಗೆ ಆಗುತ್ತಲ್ವಾ? ಆವಾಗ ಏನು ಮಾಡ್ತೀರಾ? ಮನುಷ್ಯ 24 ಗಂಟೆನೂ ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕೆ ಆಗುತ್ತಾ? ಸಾಧ್ಯನೇ ಇಲ್ಲ. ಯಾಕೆಂದರೆ ನೋಡಿ, ದೇವರು ಯಾವ ರೀತಿ ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ನಾವು ಯಾವ್ದಾದ್ರು ಒಂದು ವಿಷಯದಲ್ಲಿ ಯಾವ್ದಾದ್ರು ಒಂದು ಕೆಲಸದಲ್ಲಿ ಆಕ್ಟಿವ್ ಆಗಿರಬೇಕು. ಪ್ರತಿಯೊಬ್ಬರಲ್ಲೂ ಏನಾದ್ರು ಒಂದು ಕ್ರಿಯೇಟಿವಿಟಿ ಇಟ್ಟಿದ್ದಾನೆ ಭಗವಂತ. ಹಾಗಾಗಿನೇ ಇವತ್ತು ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರು ಒಂದು ಕೆಲಸದಲ್ಲಿ ಬ್ಯುಸಿ ಇದ್ದೇ ಇರ್ತಾರೆ, ಏನಾದ್ರು ಒಂದು ಕಂಡು ಹಿಡಿತಾನೆ ಇರ್ತಾರೆ. ನೋಡಿ, ಇಲ್ಲಿ ನಾವು ಎಲ್ಲ ಸಮಯದಲ್ಲಿ ನಾವು ಶಾಂತಿಯಿಂದ ಇರಬೇಕು. ಜನರು ಮಧ್ಯೆ ಇದ್ದರೂ ಕೂಡ ಅಥವಾ ಯಾವ್ದಾದ್ರು ಒಂದು ಕೆಲಸ ಮಾಡ್ತಾ ಇದ್ರೂ ಕೂಡ, ಯಾರ ಜೊತೆನೇ ಇದ್ರೂ ಕೂಡ ಇದು ಹೇಗೆ ಸಾಧ್ಯ? ಒಬ್ಬರನ್ನ ನಾವು ಅನಾಲಿಸಿಸ್ ಮಾಡಬೇಕು ಅಲ್ವಾ? ನಮಗೆ ಯಾರು ಇಷ್ಟ ಆಗ್ತಾರೆ, ಯಾರ ಮಾತುಗಳು ನಮಗೆ ಇಷ್ಟ ಆಗ್ತವೆ, ಅವನ್ನ ಮಾತ್ರ ತಗೋಬೇಕು. ಮಿಕ್ಕಿದ್ದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಇವನ್ನೆಲ್ಲ ಅನಾಲಿಸಿಸ್ ಮಾಡಬೇಕು ಅಂದರೆ ಫಸ್ಟ್ ನಮಗಿದು ಬ್ರೈನ್ ಕೆಲಸ ಮಾಡಬೇಕು. ನಾವು ಇದನ್ನೇ ಕಣ್ಣು ಮುಚ್ಕೊಂಡು ಇದನ್ನೇ ನಾವು ಸ್ಟಾಪ್ ಮಾಡಿದ್ವಿ ಅಂತಂದರೆ ನಮಗೆ ಜ್ಞಾನ ಇರೋದಿಲ್ಲ, ಪ್ರಪಂಚದ ಜ್ಞಾನ ಗೊತ್ತಾಗೋದಿಲ್ಲ. ಅದರ ವಾಸ್ತವದಲ್ಲಿ ಧ್ಯಾನ ಅಂತಂದರೆ ನಮ್ಮ ಬುದ್ಧಿಯನ್ನು ಒಂದು ಕಡೆ ಫೋಕಸ್ ಮಾಡೋದು ಅಷ್ಟೇ. ಏನಾದ್ರು ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ಅದರಲ್ಲೇ ನಮ್ಮ ಪೂರ್ತಿ ಫೋಕಸ್ ಇಟ್ವಿ ಅಂತಂದರೆ ಅದು ಕೂಡ ಒಂದು ಧ್ಯಾನ. ಇವಾಗ ನೋಡಿ, ನಾನು ಮಾತಾಡ್ತಾ ಇದ್ದೀನಿ, ನೀವು ಇಂಟ್ರೆಸ್ಟ್ ಕೊಟ್ಟು ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಮಾತನ್ನ ಕೇಳ್ತಾ ಇದ್ದೀರಾ ಅಂದರೆ ನಿಮ್ಮ ಲಕ್ಷ್ಯ ಬೇರೆ ಕಡೆಗೆ ಇಲ್ಲ, ನಿಮ್ಮ ಬ್ರೈನ್ ಒಂದು ಕಡೆ ಫೋಕಸ್ ಆಗ್ತಾ ಇದೆ. ಇದು ಕೂಡ ಒಂದು ಧ್ಯಾನನೇ. ನಾವು ಎಲ್ಲ ಕೆಲಸಗಳನ್ನು ಮಾಡಬೇಕು, ಆ್ಯಕ್ಟಿವ್ ಆಗಿರಬೇಕು. ಯಾಕಂದರೆ ನಾವು ಇಲ್ಲಿ ಸ್ವಲ್ಪ ದಿವಸ ಬದುಕಬೇಕಲ್ವ, ಹಾಗಾಗಿ ನಮಗೆ ಬೇಕಾಗ್ತವೆ ಕೆಲವೊಂದು ವಸ್ತುಗಳು ಬೇಕಾಗ್ತವೆ, ವ್ಯಕ್ತಿಗಳ ಸಂಘ ಬೇಕಾಗುತ್ತೆ. ಹಾಗಾಗಿ ನಾವು ಸಮಾಜದಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿ ಇರಬೇಕಾಗುತ್ತೆ. ಸುಮ್ಮನೆ ಕಣ್ಣು ಮುಚ್ಕೊಂಡು ಎಲ್ಲೋ ಒಂದು ಕಡೆ ಕೂತ್ಕೊಳ್ಳೋದ್ರಿಂದ ಅದು ಶಾಶ್ವತವಾದ ಒಂದು ಸೊಲ್ಯೂಷನ್ ಅಲ್ಲ. ಅದು ಸುಮ್ಮನೆ ನಿಮಗೆ ಒಂದು 10 ನಿಮಿಷ ನಿಮಗೆ ಒಂಥರ ಮನಃಶಾಂತಿ ಸಿಗೋ ಥರ ಮಾಡ್ತಾರೆ ಅಷ್ಟೇ. ಯಾವುದು ಸರಿ, ಯಾವುದು ತಪ್ಪು, ನಾನು ಯಾವುದನ್ನು ತೊಗೋಬೇಕು, ಯಾವುದನ್ನು ತೊಗೋಬಾರ್ದು, ನನಗೆ ಯಾವುದು ಹಿತ ಕೊಡುತ್ತೆ, ನನ್ನ ಮನಸ್ಸಿಗೆ ಯಾವುದು ನೋವು ಕೊಡುತ್ತೆ, ಇದನ್ನೆಲ್ಲ ಅನಾಲಿಸಿಸ್ ಮಾಡಿ ನಮಗೆ ಯಾವುದು ಬೇಕೋ ಅದನ್ನು ತೊಗೊಂಡ್ರೆ ನಾವು ಖಂಡಿತವಾಗಿಯೂ ಮಾನಸಿಕವಾಗಿ ತುಂಬ ಅಂದರೆ ತುಂಬಾ ಆರೋಗ್ಯವಾಗಿ ಇರ್ತೀವಿ. ಇದೇ ನಿಜವಾದ ಧ್ಯಾನ.